ಮುತ್ತು, ಯಾಕೆ ಈ ಥರ ಎಲ್ಲ ಚಿತ್ರಕನ ಹತ್ರ ಮಾತಾಡ್ತಾ ಇದೀಯಾ? ಎಲ್ಲ ಒಳ್ಳೇದಾಗಿದೆಯಲ್ಲ, ಮತ್ತೆ ಯಾಕೆ? ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಷಣ್ಮುಗ. ತುಂಬ ಕನ್ಫ್ಯೂಷನ್ ಆಗ್ತಿದೆ. ನಿನ್ನ ಮನ್ಸಲ್ಲಿ ಗೊಂದಲ ಇತ್ತು ಅಂತ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಬೆಳ್ಳಿ ಬಂದು ನಿನ್ನ ಮುಂದೆ ನಿಂತ ಮೇಲೂ ಗೊಂದಲ ಇದೆ ಅಂದರೆ ಏನರ್ಥ? ಇದೆಲ್ಲ ದೇವರ ಅನುಗ್ರಹದಿಂದನೇ ನಡೀತಿದೆ. ನನಗೆ ಯಾಕೋ ಬೆಳ್ಳಿನೇ ನಿನಗೆ ಸರಿಯಾದ ಜೋಡಿ ಅಂತ ಅನ್ನಿಸ್ತಾ ಇದೆ. ಇಷ್ಟು ದಿನ ಆದರೂ ನಿನಗೂ ಮಾಯಂಗೂ ಮದುವೆ ನಡೀತಿಲ್ಲ. ಏನಾದರೂ ಒಂದು ತಡೆ ಬರ್ತಾನೆ ಇದೆ. ನಿನಗೂ ಬೆಳ್ಳಿಗೂ ಮದುವೆ ಆಗಬೇಕು ಅಂತ ದೇವರು ತೀರ್ಮಾನ ಮಾಡಿದಾನೆ. ಮತ್ತು ಅದಕ್ಕೆ ನಿನ್ನ ಮಾಯನ್ನ ದೂರ ಮಾಡ್ತಾ ಇರೋದು. ಮಾಯ ನಿನಗೆ ಸರಿಯಾದ ಮ್ಯಾಚ್ ಅಲ್ಲ. ಸ್ವಾತಿ ಜೊತೆನೂ ಅವ್ರು ಸರಿಯಾಗಿ ಹೊಂದ್ಕೊಳಲ್ಲ. ಇವತ್ತೇನೇ ನಡೀತೋ ಎಲ್ಲ ಒಳ್ಳೇದೇ ನಡೀತೋ ಅನ್ಕೊಳ್ಳೋಣ. ಸ್ವಾತಿಗೆ ಬೆಳ್ಳಿ ಅಂದ್ರೆ ಇಷ್ಟ ಸರಿ, ಆದ್ರೆ ಈ ವಿಷಯನ ಮಾಯನ್ಗೆ ಹೇಗೆ ಹೇಳಿ? ಅವಳನ್ನ ದೂರ ಕಳಿಸ್ಬೇಕಾದ್ರೆ ನೋವು ಕೊಟ್ಟು ಕಳ್ಸೋದು ನನಗಿಷ್ಟ ಇಲ್ಲ. ಈ ವಿಚಾರನ ಅವಳಿಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಆದ್ರೆ ಒಂದು ಮಾತು ಮಾತ್ರ ನಿಜ, ಈ ವಿಚಾರವಾಗಿ ಯಾರಿಗೂ ನೋವಾಗಬಾರ್ದು. ಆ ರೀತಿ ಆಗೋದಿದ್ರೆ ಮಾತ್ರ ನಾನು ಮುಂದುವರಿತೀನಿ. ಇಲ್ಲ ಅಂದ್ರೆ ಇದನ್ನ ಇಲ್ಲಿಗೆ ಬಿಟ್ಟು ಸುಮ್ಮನಾಗ್ತೀನಿ. ಇಷ್ಟು ದಿನ ಆದ್ಮೇಲೆ ಮಾಯಾ ಬೇಡ ಬೆಳ್ಳಿ ಬೇಕು ಅಂತ ಹೇಳ್ತಿದೀಯಲ್ಲ, ಅದು ಕೇಳಕ್ಕೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ಮುತ್ತು? ಈ ನಿರ್ಧಾರನ ಲೇಟ್ ಆಗಿ ತಗೊಂಡಿದ್ರು ಕರೆಕ್ಟ್ ಆಗಿ ತಗೊಂಡಿದೆ ಕಣ. ನೋಡ್ತಾ ಇರು, ಮಾಯನ್ನ 2 ತಿಂಗಳಲ್ಲಿ ಮನೆ ಬಿಟ್ಟು ಕಳಿಸ್ತೀನಿ. ನಿನ್ನ ಇಷ್ಟದಾಗೆ ಸಂತೋಷವಾಗಿ ಕಳಿಸ್ಕೊಡ್ತೀನಿ. ನೋಡ್ತಾ ಇರಪ್ಪ. ಮೊದ್ಲೇ ನೀವಿಬ್ರು ಹಾವು ಮುಂಗ್ಸಿ ತರ ಇದ್ದೀರಾ. ಇನ್ನೇನಾದ್ರೂ ನೀನ್ ಈ ವಿಚಾರಕ್ಕೆ ಕೈ ಹಾಕಿದ್ಯಾ ಅಂತ ಗೊತ್ತಾದ್ರೆ ದೊಡ್ಡ ಜಗಳನೇ ಆಗುತ್ತೆ ಅಷ್ಟೇ. ಯಾವುದಕ್ಕೂ ನೀನು ಈ ವಿಚಾರದಿಂದ ದೂರ ಇರೋದೇ ಒಳ್ಳೇದು. ಮಾಯಾನ ನಾನು ಮನೆ ಬಿಟ್ಟು ಹೋಗು ಅಂತ ಹೇಳಲ್ಲ. ಅದಕ್ಕೆ ಅಂತ ಯಾವುದೇ ಪ್ಲಾನ್ ಮಾಡಲ್ಲ. ದೇವ್ರು ಅಂತ ಒಬ್ಬ ಇದ್ದಾನೆ. ಅವ್ನು ನನ್ನಿಂದ ಮಾಯ ಹೋಗ್ಬೇಕು ಅಂತ ಇದ್ರೆ ಅದು ಹಾಗೆ ಆಗುತ್ತೆ. ಒಂದು ವಿಷಯ ಮಾತ್ರ ನಿಜ, ಇನ್ನು ಈ ಮನೇಲಿ ನನ್ನ ಕೆಲಸ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಾಗಿದೆ. ನೀನೇನು ತಲೆ ಕೆಡಿಸ್ಕೊಬೇಡ, ಧೈರ್ಯವಾಗಿರು. ಮಾಯಾ, ಮುತ್ತು ಬೆಳ್ಳಿನ ಒಂದಾಗಿ ಬಿಡದೆ ಅವ್ರ ಬೆನ್ನಿಂದೆ ಬೇತಾಳ ಥರ ಇದ್ದೆ ಅಲ್ಲ. ಈ ಮನೆಯಿಂದ ನಿನ್ನ ಸಂತೋಷವಾಗಿ ಕಳಿಸ್ಕೊಡೋ ಜವಾಬ್ದಾರಿ ನಂದು. ಚಿತ್ರಗ ಆಶ್ಚರ್ಯ ನೋಡ್ದ. ಮುತ್ತು ಬೆಳ್ಳಿನ ಇಷ್ಟಪಡ್ತಾ ಇದ್ದೀನಿ, ಮಾಯನ್ ಮನೆ ಬಿಟ್ಟು ಕಳಿಸು ಅಂತ ಹೇಳ್ತಿದ್ದಾನೆ. ಯಪ್ಪ ಯಪ್ಪ, ಕನ್ಸ ನೆನ್ಸ ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ಅಷ್ಟು ಖುಷಿ ಆಗ್ತಿದೆ. ಎಲ್ಲ ನೀನು ಮಾಯೆ. ಮಾಯಾ, ನಿನ್ನ ಕಳಿಸೋದಕ್ಕೆ ತಯಾರು ಮಾಡ್ತಾ ಇದ್ದೀನಿ. ನೀನು ಹೊರಡೋದಕ್ಕೆ ಸಿದ್ಧವಾಗಿರೋ. ಚಿತ್ರಕ, ಒಂದು ಯುದ್ಧಕ್ಕೆ ರೆಡಿ ಆಗ್ತಾ ಇದ್ದೀನಿ. ನಿನ್ನ ಆಶೀರ್ವಾದ ಇರಲಿ. ಹಲೋ ಹಲೋ ಮೇಡಮ್, ನಾನು ದಯಾ ಮಾತಾಡ್ತಾ ಇರೋದು. ಹೇಳಿ ಮೇಡಮ್, ನೀವು ಕೊಟ್ಟಿರೋ ಫಿಂಗರ್ ಪ್ರಿಂಟ್ನ ಚೆಕ್ ಮಾಡಿದೆ. ನಾನು ಈಗ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಪ್ರಸನ್ನ ಕೊಲೆ ಆಗಿರೋ ಜಾಗದಲ್ಲಿ ಸಿಕ್ಕಿರೋ ಫಿಂಗರ್ ಪ್ರಿಂಟ್ಸು ಅರ್ಧಂಬರ್ಧ ಇದೆ. ಅದಕ್ಕೂ ನೀವು ಕಳಿಸಿರೋ ಫಿಂಗರ್ ಪ್ರಿಂಟ್ಗೂ ಒಂದಕ್ಕೊಂದು ಮ್ಯಾಚ್ ಆಗ್ತಿಲ್ಲ ಮೇಡಮ್. ಮ್ಯಾಚ್ ಆಗದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅವಳೇ ಕೊಲೆ ಮಾಡಿರೋದು ಅಂತ ನನಗನ್ನಿಸ್ತಿದೆ. ಮೇಡಮ್, ಕೊಲೆ ಆಗಿರೋ ಜಾಗದಲ್ಲಿ ಸಿಕ್ಕಿರೋ ಫಿಂಗರ್ ಪ್ರಿಂಟ್ಸು ಸಾಮಾನ್ಯ ಮಹಿಳೆದು ಅಲ್ವೇ ಅಲ್ಲ ಅಂತ ಎಲ್ಲ ಮಾತಾಡ್ಕೊಳ್ತಾ ಇದ್ದಾರೆ ಮೇಡಮ್. ಸಾಮಾನ್ಯ ಮಹಿಳೆ ಅಲ್ಲ ಅಂದಮೇಲೆ ಇನ್ಯಾರು ಮಾಡಿರ್ತಾರೆ? ಯಾವುದೋ ಭಯಂಕರ ಶಕ್ತಿ ಮನುಷ್ಯನ ಮೈ ಮೇಲೆ ಬಂದು ಈ ಕೊಲೆ ಮಾಡಿಸಿದೆ ಅಂತ ಡಾಕ್ಟ್ರುಗಳು ಮಾತಾಡ್ಕೊಳ್ತಾ ಇದ್ದಾರೆ ಮೇಡಮ್. ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಯಾವುದೂ ಪ್ರಯೋಜನ ಆಗ್ತಿಲ್ಲ ಮೇಡಮ್. ಒಂದು ಕೆಲಸ ಮಾಡಿ, ನಿಮ್ಗೊಬ್ರು ಡಾಕ್ಟರ್ ಗೊತ್ತಿದ್ದಾರೆ ಅಂತ ಹೇಳಿದ್ರಲ್ವಾ? ಹೌದು ಮೇಡಮ್. ನಾನು ಈಗಲೇ ಅಲ್ಲಿಗೆ ಬರ್ತಿದ್ದೀನಿ. ನಾನು ಅವ್ರ ಜೊತೆ ಮಾತಾಡಬೇಕು. ಆಯ್ತು ಮೇಡಮ್. ಏನು ಡೌಟ್ ನಿನಗೆ? ಆ ಡಾಕ್ಟರ್ ಹತ್ರ ಏನು ಮಾತಾಡಬೇಕು ಅಂದ್ಕೊಂಡಿದ್ಯಾ? ಯಾರೋ ಈ ಕೊಲೆ ಮಾಡಿ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದಾರೆ. ಅದು ಯಾರು, ಎಲ್ಲಿದ್ದಾರೆ ಅಂತ ನಾನು ಕಂಡುಹಿಡಿಯಲೇಬೇಕು. ಒಂದು ವೇಳೆ ಅದೇನಾದರೂ ಬೆಳ್ಳಿ ಆಗಿದ್ರೆ ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಜೀವನ ಪರ್ಯಂತ ಜೈಲಲ್ಲಿ ಕೊಳೆಯೋ ಹಾಗೆ ಮಾಡ್ತೀನಿ.
ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರಲ್ಲ, ಇದ್ದಾರೆ ಮೇಡಮ್. ಎಲ್ಲ ವಿಷಯ ಹೇಳಿದ್ದೀರಾ? ಹೇಳಿದ್ದೀನಿ ಮೇಡಮ್. ಮೇಡಮ್, ಈ ವಿಷಯ ಬೇರೆ ಯಾರಿಗೂ ಗೊತ್ತಾಗೋದು ಬೇಡ ಮೇಡಮ್. ಹಲೋ ಡಾಕ್ಟರ್. ಮಾಯಾ, ಎಸ್ ಡಾಕ್ಟರ್. ಬಂದ್ ವಿಷಯ ಹೇಳಮ್ಮ. ಇತ್ತೀಚೆಗೆ ಪ್ರಸನ್ನ ಅನ್ನೋರು ಕೊಲೆ ಆಯ್ತು. ಅದ್ರ ಬಗ್ಗೆ ನನಗೆ ಕೆಲವೊಂದು ಅನುಮಾನ ಇದೆ. ನಾನು ಕೇಳೋ ಪ್ರಶ್ನೆಗೆ ನೀವು ಉತ್ತರ ಕೊಟ್ಟರೆ ಸಾಕು ಡಾಕ್ಟರ್. ಅದೇನು ಕೇಳಿಮ್ಮ. ನಾನು ಇಲ್ಲಿಗೆ ಬರೋಕ್ಕೂ ಮುಂಚೆ ಈ ಕೇಸ್ನ ಇನ್ವೆಸ್ಟಿಗೇಟ್ ಮಾಡ್ತಿರೋ ಪೊಲೀಸ್ ಆಫೀಸರ್ ಹತ್ರ ಮಾತಾಡಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಈ ಕೊಲೆನ ಒಂದು ಹೆಣ್ಣು ಮಾಡಿರೋದು ಅಂತ ಹೇಳಿದ್ರು. ಹೌದು, ನಿಜ. ಅದು ಹೇಗೆ ಸಾಧ್ಯ ಅಂತ ನನಗೆ ಇದುವರೆಗೂ ಅರ್ಥ ಆಗ್ತಿಲ್ಲ ಡಾಕ್ಟರ್. ಒಬ್ಳು ಹೆಣ್ಣು ತನಗಿಂತ ಬಲಶಾಲಿ ಆಗಿರೋರ್ನ ಅದು ಮರಕ್ಕೆ ನೇತಾಕೋದಂದ್ರೆ ಅಷ್ಟು ಸುಲಭನಾ? ಅವಳಿಗೆ ಶಕ್ತಿ ಹೇಗೆ ಬಂತು? ಅದು ಹೇಗೆ ಸಾಧ್ಯ? ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ ಅವ್ರು ಅನ್ಕೊಂಡಿರೋದಕ್ಕಿಂತ ಹೆಚ್ಚು ಬಲಶಾಲಿಗಳಾಗಿರ್ತಾರೆ. ಉದಾಹರಣೆಗೆ ನಿಮ್ಮನ್ನೇ ತಗೊಳ್ಳಿ. ನೀವು 20 kg ತೂಕ ಬೇಕಾದರೂ ಎತ್ಬೋದು ಅಂತ ನಿಮ್ಮ ತಲೆಯಲ್ಲಿರುತ್ತೆ. ನೀವು ಮನ್ಸು ಮಾಡಿದ್ರೆ 40 kg ತೂಕ ಬೇಕಾದರೂ ಎತ್ಬೋದಲ್ವಾ? ಈ ಕೇಸಲ್ಲಾಗಿರೋದು ಅದೇ. ನೀವು ಯಾವ ರೀತಿ ಹೇಳ್ತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ ಡಾಕ್ಟರ್. ಇನ್ನೂ ವಿವರವಾಗಿ ಹೇಳ್ತೀನಿ ಕೇಳಿ. ಒಬ್ಬ ವ್ಯಕ್ತಿಗೆ ತನ್ನೊಳಗೆ ಕಾಣದೇ ಇರೋ ಒಂದು ಶಕ್ತಿ ಇರುತ್ತೆ. ಅದು ತುಂಬ ದಿನದಿಂದ ತಾನು ಅಂದ್ಕೊಂಡಿರೋ ವಿಷಯನ ಸಾಧಿಸೋಕ್ಕಾಗಿರೋದಿಲ್ಲ. ಅವ್ರ ಮನಸ್ಸಲ್ಲಿ ಒಂದೇ ಒಂದು ಸಣ್ಣ ಬದಲಾವಣೆ ಆದರೂ ಕೂಡ ಅದವ್ರನ್ನ ಎಲ್ಲಿಗೋ ಕರ್ಕೊಂಡು ಹೋಗುತ್ತೆ. ಒಂದು ಪಟ್ಟು ಶಕ್ತಿ ಇರೋರು ಕೂಡ ಆನೆ ಬಲ ಬಂದಂಗೆ ಆಡ್ತಿರ್ತಾರೆ. ಅಂದರೆ ಮೈ ಮೇಲೆ ದೇವ್ರು ಬರುತ್ತೆ ಅಂತ ಹೇಳ್ತಾರಲ್ಲ, ನೀವು ಅದ್ರ ಬಗ್ಗೆ ಹೇಳ್ತಿದ್ದೀರಾ? ಈ ಕೇಸಲ್ಲಿ ಭಾಗಿಯಾಗಿರೋ ಆ ಹೆಣ್ಣು ತನ್ನಲ್ಲಿರೋ ಎಲ್ಲ ಶಕ್ತಿನ ಒಟ್ಟುಗೂಡಿಸಿ ತನ್ನ ಎದುರಾಳಿ ಜೊತೆ ಹೋರಾಡಿದ್ದಾಳೆ. ಆ ಸಮಯದಲ್ಲಿ ಯಾರೂ ಆಕೆನ ತಡೆದು ನಿಲ್ಸೋಕ್ಕಾಗೋದಿಲ್ಲ. ಇದನ್ನು ನಾವು ಸ್ಪ್ಲಿಟ್ ಪರ್ಸ್ನಾಲಿಟಿ ಅಂತ ಹೇಳ್ತೀವಿ. ಅಂದರೆ ನೀವು ಹೇಳೋ ಪ್ರಕಾರ ನಾವು ಮನಸ್ಸಿನ ಮೇಲೆ ಎಷ್ಟು ಹಿಡಿತ ಇಟ್ಕೊಂಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಿದ್ದೀರಾ? ಸ್ಪ್ಲಿಟ್ ಪರ್ಸ್ನಾಲಿಟಿ ಇರೋರಿಗೆ ಕೋಪ ಸಿಟ್ಟು ಬಂದಾಗ ಯಾವುದೂ ಅಸಾಧ್ಯ ಆಗಿರೋದಿಲ್ಲ. ತಾವು ಯಾವ ರೀತಿ ಇರಬೇಕು ಅಂತ ಅವ್ರ ಮನಸ್ಸು ಹಂಬಲಿಸ್ತಾ ಇರುತ್ತೋ ಆ ಪರಿಸ್ಥಿತಿಗೆ ತಕ್ಕಂತೆ ಬದಲಾಗ್ತಾ ಇರ್ತಾರೆ. ಅಂದರೆ ತಾವು ಕೊಲೆ ಮಾಡ್ತಿದ್ದೀವಿ ಅಂತ ಕೂಡ ಅವ್ರಿಗೆ ಗೊತ್ತಿರಲ್ವಾ? ಅವರಿಗೆ ಸರಿ ತಪ್ಪಿನ ಅರಿವೇ ಇರೋದಿಲ್ಲ. ಅವ್ರೇನು ನಡಿಬೇಕು ಅಂದ್ಕೊಂಡಿರ್ತಾರೋ ಅದು ನಡಿಬೇಕಷ್ಟೆ. ಅಲ್ಲಿ ತಪ್ಪು ನಡೀತಿದೆ ಅಂದ ತಕ್ಷಣ ಅವ್ರಿಗೆಲ್ಲಿಲ್ಲದ ಕೋಪ ಬರುತ್ತೆ. ಕೊನೆಗೆ ಅದು ಕೊಲೆಯಲ್ಲಿ ಎಂಡಾದರೂ ಆಶ್ಚರ್ಯ ಪಡಬೇಕಾಗೇನಿಲ್ಲ. ಸ್ವಾತಿನ ಪ್ರಸನ್ನನೇ ಕಿಡ್ನಾಪ್ ಮಾಡಿರ್ಬೋದು ಅಂತ ಅಂದ್ಕೊಂಡು ಬೆಳ್ಳಿ ಈ ರೀತಿ ಬದಲಾಗಿದ್ಲ. ಅಂದರೆ ಈ ಕೊಲೆನ ಅವಳೇ ಮಾಡಿದಾಳೆ ಅಂತ ಆಗುತ್ತೆ. ಆದರೆ ಸಾಕ್ಷಿ ಡಾಕ್ಟರ್, ಆದರೆ ಈ ಕೇಸಲ್ಲಿ ಯಾವ ಆಧಾರನೂ ಸಿಕ್ಕಿಲ್ಲ. ಅದೇ ನನಗೂ ಆಶ್ಚರ್ಯ ಆಗ್ತಾ ಇರೋದು. ಸ್ಪ್ಲಿಟ್ ಪರ್ಸ್ನಾಲಿಟಿ ಇರೋರು ಕೊಲೆ ಮಾಡಿದ್ರು ಕೂಡ ಅವ್ರ ಫಿಂಗರ್ ಪ್ರಿಂಟ್ಸು ಸ್ಪಾಟಲ್ಲೇ ಸಿಗಬೇಕು. ಆದರೆ ಈ ಕೇಸಲ್ಲಿ ಯಾವ ಸಾಕ್ಷಿ ಆಧಾರನೂ ಸಿಕ್ಕಿಲ್ಲ. ತುಂಬ ವಿಚಿತ್ರವಾಗಿದೆ. ಅದರಲ್ಲೂ ಒಂದು ಹೆಣ್ಣು ಕೊಲೆ ಮಾಡಿ ಸಾಕ್ಷಿ ಆಧಾರ ಇಲ್ಲ ಅಂದರೆ ತುಂಬ ಆಶ್ಚರ್ಯ ಆಗ್ತದೆ. ಎನಿವೆ, ಇಷ್ಟೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನಾನಿನ್ನು ಬರ್ತೀನಿ. ಒಂದು ವೇಳೆ ಅವಳು ಯಾರಂತ ಕಂಡುಹಿಡಿದು ಅವಳ ವಿರುದ್ಧ ಸಾಕ್ಷಿ ಆಧಾರ ಕಲೆಕ್ಟ್ ಮಾಡಿದ್ರೆ ಅವಳನ್ನು ಜೈಲಿಗೆ ಕಳಿಸ್ಬೋದಾ? ಖಂಡಿತವಾಗ್ಲೂ. ಆದರೆ ಅದಕ್ಕೂ ಮುಂಚೆ ಆಕೆ ಯಾರು ಅಂತ ಹೇಗೆ ಕಂಡುಹಿಡಿತೀರಾ? ನನ್ನ ಅನುಮಾನ ಇರೋದು ಬೆಳ್ಳಿ ಮೇಲೆ. ಆದರೆ ಅವಳ ವಿರುದ್ಧ ಸಾಕ್ಷ್ಯಾಧಾರ ಹೇಗೆ ಕಲೆಕ್ಟ್ ಮಾಡೋದು? ನಾನೇನು ಬರ್ತೀನಿ ಡಾಕ್ಟರ್. ಮಾಯಾ, ಯಾಕೇನಾಯ್ತು? ಅಪ್ಸೆಟ್ ಆಗಿದೆಯಲ್ಲ? ಪ್ರಸನ್ನನ ಕೊಲೆಯಲ್ಲಿ ಯಾರು ಭಾಗಿಯಾಗಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆಲ್ಲ ಆಧಾರಗಳು ಬೇಕು ಅಂತ ಹೇಳ್ತಿದ್ದಾರೆ. ಅಂದರೆ ಬೆಳ್ಳಿನ ನಾವು ಸಿಕ್ಕಾಕ್ಸೋಕ್ಕಾಗಲ್ಲ ಅನ್ನೋ ಅಂದಮೇಲೆ ಈ ಮನೆಗೆ ಅವಳೇ ಯಜಮಾನಿಯಾಗಿ ಮೆರೀತಾಳೆ. ಏನಂದೆ ನೀನು? ಏನಂದೆ? ಬೆಳ್ಳಿ ಈ ಮನೆಗೆ ಯಜಮಾನಿನ? ನಿನ್ನನ್ನೇ ಕೇಳ್ತಿರೋದು. ಬಾಯ್ ಬಿಡು. ಮುತ್ತು ಮಾವ ಬೆಳ್ಳಿನ ಮದ್ವೆ ಆಗ್ತಾರೆ ಅಂದ್ರೆ ನಾನು ಈ ಮನೇಲಿ ಏನ್ ಪ್ರಯೋಜನ? ಏನ್ ಪ್ರಯೋಜನ? ಈಗಲೇ ಹೋಗಿ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳಿ, ನಾವೆಲ್ಲರೂ ಇಲ್ಲಿಂದ ಹೊರಡೋಣ. ಅಲ್ವೇ ಮಾಯಾ, ಇಷ್ಟು ಸಣ್ಣ ವಿಷಯಕ್ಕೆ ಮನೆ ಬಿಟ್ಟು ಹೋಗೋಣ ಅಂತಿದ್ಯಲ್ಲ, ಏನಾಗಿದೆ ನಿನಗೆ? ಸಣ್ಣ ವಿಷಯನಾ ಇದು? ನಿನಗೆ ಸಣ್ಣ ವಿಷಯನಾ? ನಾವಿನ್ನೂ ಈ ಮನೇಲಿದ್ದು ಅವಮಾನ ಮಾಡಿಸ್ಕೊಂಡು ಇವ್ರು ಯಾಕಾದ್ರೂ ಇಲ್ಲಿದ್ದಾರೆ ಅಂತ ಹೀಯಾಳಿಸ್ಕೊಂಡು ಬದುಕೋದಕ್ಕಿಂತ ಎಲ್ಲಾದ್ರೂ ಕಣ್ಮರೆಯಾಗಿ ಹೋಗೋದೇ ವಾಸಿ. ಇನ್ನು ಸ್ವಲ್ಪ ದಿನ ಕಾಯೋಣ ಮಾಯಾ. ಸ್ವಲ್ಪ ದಿನ? ಮುತ್ತು ಮಾವ ಮತ್ತೆ ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಾರೆ, ನನ್ನ ಜೊತೆ ಮೊದಲಿನ ಖುಷಿಯಾಗಿರ್ತಾರೆ. ನಂದು ಅವ್ರದ್ದು ಮದುವೆ ಆಗುತ್ತೆ ಅನ್ನೋ ಯಾವ ಭರವಸೆನೂ ನನಗಿಲ್ಲ. ನನ್ನ ಮೇಲೆ ನಾನೇ ನಂಬಿಕೆ ಕಳ್ಕೊಂಡಿದ್ದೀನಿ ಅಂದಮೇಲೆ ಇನ್ಯಾವ ಉದ್ದೇಶಕ್ಕೋಸ್ಕರ ನಾನು ನಿನ್ನ ಮನೇಲಿ ಇರಬೇಕು ಅಂತ ಹೇಳ್ತಿದ್ಯಾ? ಮಾಯಾ,
ನಿನ್ನ ಮದುವೆ ಮಾಡೋದೇ ನಿಮ್ಮ ತಂದೆ ಆಸೆ ಆಗಿತ್ತು, ನೀನು ಅದನ್ನು ಮರ್ತಿದ್ಯಾ? ಅಲ್ಲ ಮಾಯಾ, ನಿಮ್ಮ ತಾಯಿ ಒಂದಲ್ಲ ಒಂದಿನ ನೀನು ಈ ಮನೆ ಕಾಲಿಡ್ತೀಯಾ ಅಂತ ಉಸಿರನ್ನ ಬಿಗಿ ಹಿಡ್ಕೊಂಡು ಕೂತಿದ್ದಾರೆ. ಅವ್ರಿಗೆ ಏನಂತ ಉತ್ತರ ಕೊಡ್ತೀಯ ನೀನು? ಊಟ ಮಾಡದೆ ಇರು ಅಂದರೆ ಇದ್ಬಿಡ್ತೀನಿ, ಆದರೆ ಅವಮಾನ ಮಾಡಿಸ್ಕೊಂಡು ನಿರಾಸೆಯಿಂದ ಬದುಕು ಅಂದರೆ ನಾನು ಆ ಜಾಗದಲ್ಲಿ 1 ಸೆಕೆಂಡ್ ಕೂಡ ಇರಲ್ಲ. ನೀನು ಅವಳು ಇಬ್ರು ಹೋಗಿ ಲಗೇಜ್ ಪ್ಯಾಕ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ನಿಮ್ಮ ಮಾವನ್ಗಾದ್ರೆ ಹೇಳೋ. ನಾನು ಯಾರಿಗೂ ಹೇಳಲ್ಲ. ನಾವ್ ಯಾರಿಗೂ ಹೇಳ್ದೆ ಇಲ್ಲಿಂದ ಬೆಂಗಳೂರಿಗೆ ಹೋಗ್ತಿದೀವಿ ಅಷ್ಟೇ. ಹೋಗು. ಈ ಮಾಯನ್ ಸಾಮ್ರಾಜ್ಯ ಕುಸ್ದು ಹೋಗ್ತಿದೆ. ನನ್ನ ಶತ್ರುಗಳು ನಾನು ಕತ್ತಿಡ್ದು ಆಚೆ ದಬ್ಬಕ್ಕೂ ಮುಂಚೆ ನಾನೇ ಇಲ್ಲಿಂದ ಹೋಗೋದು ಒಳ್ಳೇದು. ಮಾಯಾ ಈ ಮನೇಲಿ ತಲೆ ಎತ್ಕೊಂಡು ಮೆರೆದಿದ್ದಾಳೆ. ಅವಳು ತಲೆ ಎತ್ಕೊಂಡೆ ಈ ಮನೆ ಬಿಟ್ಟು ಹೋಗ್ಬೇಕು. ಕೊನೆವರೆಗೂ ಯಾರಿಗೂ ಸಲಾಮ್ ಹೊಡಿದೆ ಕೈ ಮುಗಿದೆ ಇಲ್ಲಿಂದ ಹೋಗ್ಬೇಕು. ಅರ್ಥ ಆಯ್ತಾ? ಮಾಯಾ, ಮತ್ತೆ ನಿನ್ ಪ್ರಶ್ನೆ ಕೇಳಬಾರ್ದು, ನಾನು ಉತ್ತರ ಕೊಡೋದು ಇಲ್ಲ. ಹೋಗು ಅಂದ್ರೆ ಹೋಗ್ಬೇಕು. ಹೋಗು. ಮಾವ, ಈ ಫೋಟೋಲಿ ನೀವ್ ನಗ್ತಿದ್ದೀರಾ, ಆದ್ರೆ ನನ್ನ ಜೀವನದಲ್ಲಿ ನನಗೆ ಬರೀ ಅಳಿಸ್ತಿದ್ದೀರಾ. ನಿಮಗೆ ನನ್ನನ್ನು ನೋಡೋಕ್ ಟೈಮ್ ಇಲ್ಲ, ನನ್ನನ್ನು ಮಾತಾಡ್ಸೋದನ್ನ ಮರ್ತೇ ಬಿಟ್ಟಿದ್ದೀರಾ. ಇರ್ಲಿ, ಪರವಾಗಿಲ್ಲ. ನೀವು ಬೇರೆ ಯಾರನ್ನ ಮದ್ವೆ ಆಗ್ತೀನಿ ಅಂದ್ರೂ ನನ್ಗೆ ಬೇಜಾರಾಗ್ತಿರ್ಲಿಲ್ಲ ಮಾವ. ಆದ್ರೆ ಹೋಗಿ ಹೋಗಿ ನನ್ನನ್ನು ಆ ಮನೆ ಕೆಲ್ಸದವ್ರ ಜೊತೆ ಕಂಪೇರ್ ಮಾಡ್ತಿದ್ದೀರಲ್ಲ. ಅವಳು ನನಗೆ ಯಾವ್ದ್ರಲ್ಲಿ ಸಮ ಇದ್ದಾಳೆ ಮಾವ. ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ, ನೋಡಕ್ಕಂತೂ ಒಂಚೂರು ಚೆನ್ನಾಗಿಲ್ಲ. ಅವಳನ್ನ ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿಯತ್ತೆ. ಇನ್ನು ಅವಳನ್ನ ನಿಮ್ ಜೊತೆ ಹೇಗ್ ನೋಡ್ಲಿ ಮಾವ? ನಿಮ್ ಹೆಂಡತಿ ಸ್ಥಾನಕ್ಕೆ ಪರ್ಫೆಕ್ಟ್ ಆಗಿ ಸೂಟ್ ಆಗೋದಂದ್ರೆ ಅದು ನಾನೊಬ್ಳೆ. ನಿಮ್ಮನ್ನ ಪ್ರೀತಿಸಿದ ತಪ್ಪಿಗೆ ನಾನು ಈ ಮನೆ ಬಿಟ್ಟೆ ಹೋಗ್ತಿದ್ದೀನಿ ಮಾವ. ನನಗೆ ತುಂಬಾ ಕಷ್ಟ ಆಗಿದ್ದು ನೀವ್ ನನ್ನ ಇಗ್ನೋರ್ ಮಾಡಿದ್ದು. ಈ ನಡುವೆ ಅಂತೂ ನಾನಿದ್ರೂ ಒಂದೇ, ಇಲ್ದೇ ಇದ್ರೂ ಒಂದೇ. ನಿಮಗೆ ನನಗ್ ಮೋಸ ಮಾಡಿದ್ರಿ ಮಾವ, ತುಂಬಾ ಮೋಸ ಮಾಡ್ಬಿಟ್ರಿ. ನನ್ ಮನ್ಸಿಗೆ ತುಂಬಾ ಭಾರ ಆಗ್ತಿದೆ ಮಾವ. ಯಾಕಂದ್ರೆ ನಾನು ನಿಮ್ಮನ್ನ ಅಷ್ಟಿಷ್ಟಪಟ್ಟಿದ್ದೆ. ಈಗ ನಾನಿರ್ಲಿ, ನೀವೇ ನನ್ನನ್ನ ದೂರ ತಳ್ತಿದ್ದೀರಾ. ನೀವೇ ಹೋಗು ಅಂದ್ಮೇಲೆ ನಾನು ಈ ಮನೇಲಿ ಹೇಗಿರ್ಲಿ ಮಾವ, ಹೇಗಿರ್ಲಿ? ಅದಕ್ಕೆ ಇದನ್ನೆಲ್ಲ ಬಿಟ್ಟು ನಾನು ದೂರ ಹೊರಟೋಗ್ತೀನಿ. ನಾನು ದೂರ ಹೊರಟೋಗ್ತೀನಿ ಮಾವ. ಆದ್ರೆ ನಾನು ಇಲ್ಲಿಂದ ದೂರ ಹೋಗೋದಕ್ಕೂ ಮುಂಚೆ ಈ ನೆನಪುಗಳೆಲ್ಲ ಸುಟ್ಟು ಭಸ್ಮ ಮಾಡಿ ಹೋಗ್ತೀನಿ. ಮಾಯಾ, ಇದೇನು ಮಾಯಾ ಇದು? ಫೋಟೋನೆಲ್ಲ ಸುಟ್ಟಾಕಿದ್ಯಾ? ಈಗ ಅದು ಮುಖ್ಯನಾ? ನಾನು ನಿನಗೇನು ಹೇಳಿದೆ? ಹೋಗಿ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಬಾ ಅಂತ. ಎಲ್ಲಿ ಲಗೇಜು? ಎಲ್ಲಿ ಲಗೇಜು? ಹೊಡಿಬೇಕು ಅನ್ಸೂರ 4 ಏಟು ಹೊಡೆದ್ಬಿಡು ಮಾಯಾ. ಅದನ್ನ ಬಿಟ್ಟು ಮನೆ ಬಿಟ್ಟು ಹೋಗೋಣ ಅಂತ ಮಾತ್ರ ಹೇಳ್ಬೇಡ. ಅದೇನೇ ಕಷ್ಟ ಬಂದ್ರು ಮಾಯಾ ನಮ್ಮ ಜೊತೆಲಿ ಇರ್ತಾಳೆ ಅನ್ಕೊಂಡಿದ್ವಿ. ಆದರೆ ನೀನೀಗ ಎದ್ರುಕೊಂಡು ಹೋಗ್ತೀಯ ಅನ್ಕೊಂಡಿರ್ಲಿಲ್ಲ ಮಾಯಾ. ನಿನ್ನಲ್ಲಿ ಛಲ ಇದೆ. ಜೀವನದಲ್ಲಿ ಮುಂದೆ ಬರಬೇಕು ಅಂದರೆ ನಿನ್ನಾಗಿರ್ಬೇಕು ಕಣೆ. ನೀ ನಮ್ಮ ಹೀರೋ ಕಣೆ. ನೀನೇ ಸೋತ್ರೆ ಹೇಗೆ ಹೇಳು? ನೀನು ಹುಟ್ಟಿರೋದೇ ಗೆಲ್ಲೋದಿಕ್ಕೆ ಮಾಯಾ. ನೀನು ಗೆದ್ದು ನಿನಗೆ ಅವಮಾನ ಮಾಡಿರೋರನ್ನ ಸಂಹಾರ ಮಾಡಬೇಕು ಅಂತಲೇ ನೀ ಮನೆಗೆ ಬಂದಿರೋದು. ಸ್ವಾತಿ, ಷಣ್ಮುಗ, ಬೆಳ್ಳಿ ಇದೆಲ್ಲ ನಿನ್ಗೆ ಯಾವ ಲೆಕ್ಕ? ಚಿಟ್ಕೆ ಹೊಡೆಯೋದಲ್ಲೇ ಅವ್ರನ್ನೆಲ್ಲ ಮನೆ ಬಿಟ್ಟು ಕಳಿಸ್ಬೋದು. ನೀನೊಂದ್ಸಲಿ ಮನೆ ಬಿಟ್ಟು ಹೋದೆ ಅನ್ಕೋ, ನಿನ್ಗೆ ಯಾರೂ ಮರ್ಯಾದೆ ಕೊಡೋದಿಲ್ಲ ಮಾಯಾ.
ನಿನಗೋಸ್ಕರ ಪ್ರಾಣ ಬೇಕಾದರೂ ಕೊಡ್ತೀನಿ ಮಾಯಾ. ಇದೇ ಸತ್ಯ. ಭಾವನಾ, ಏನ್ ಮಾಡ್ತಿದ್ಯಾ? ಎದ್ದೇಳು. ಕುರುವಿ, ಕೈ ನೋವಾದ್ರೆ ಹುಚ್ಚಿಡ್ತಿದ್ಯಾ ನಿನಗೆ? ನೀನು ಮಾತಾಡೋದು ನೋಡಿದ್ರೆ ನಂಗೆ ನಿಜವಾಗ್ಲೂ ನೋವಾಗುತ್ತೆ ಮಾಯಾ. ನೀನು ಗೆಲ್ಲಬೇಕು ಕಣೆ. ಅದಕ್ಕೆ ನಾನು ಏನು ಮಾಡ್ಬೇಕು ಹೇಳು? ನಾನು ನಿನ್ನಾಗೆ ಗೆಲ್ತೀನಿ ಅನ್ನೋ ಹುಮ್ಮಸ್ಸಲ್ಲೇ ಇದ್ದೆ. ಆದ್ರೆ ಸಡನ್ ಆಗಿ ಯಾಕೆ ಇಷ್ಟು ನೆಗೆಟಿವ್ ಆಗಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ನನಗೆ ಸಹಾಯ ಮಾಡೋಕೆ ಬಂದವ್ರು ಯಾರು ಉಳಿತಿಲ್ಲ. ಅದು ನನ್ನ ಧೈರ್ಯ ಕಮ್ಮಿ ಮಾಡ್ತಾ ಬಂತು. ಸೋಲ್ತೀನಿ ಅಂತ ಭಯ ಶುರು ಆಯಿತು. ಫಿಂಗರ್ ಪ್ರಿಂಟ್ಸ್ ಮ್ಯಾಚ್ ಆಗಲಿಲ್ಲ. ಡಾಕ್ಟರ್ ಆಗಲಿ ಆ ದಯ ಆಗಲಿ ಬೆಳ್ಳಿ ಸಿಕ್ಕಾಕುತ್ತಾಳೆ ಅನ್ನೋ ಭರವಸೆನೇ ಕೊಡಲಿಲ್ಲ. ಅಲ್ಲಿಗೆ ಮುತ್ತು ಮಾವ ಮತ್ತೆ ನನ್ನ ಮೊದಲಿನ ಥರ ಮಾತಾಡಿಸ್ತಾರೆ ಅನ್ನೋ ನಂಬಿಕೆನೇ ಹೊರಟೋಯ್ತು. ಇನ್ನು ನನ್ನ ಕೈಲಿ ಏನಾಗತ್ತೆ? ಏನೂ ಆಗಲ್ಲ. ಮತ್ತೆ ನೋಡಿಲಿ ಏನಂದ್ರು ಡಾಕ್ಟ್ರು? ಸ್ಪ್ಲಿಟ್ ಪರ್ಸನಾಲಿಟಿ ಪ್ರಾಬ್ಲಮ್ ಇರೋರು ಮಾತ್ರ ಈ ಕೊಲೆ ಮಾಡಿರೋಕ್ಕೆ ಸಾಧ್ಯ ಅಂತ ಹೇಳಿದ್ರು. ಅದು ಅಲ್ಲದೆ ಪ್ರಸನ್ನನ ಕೊಲೆನ ಒಬ್ಳು ಹೆಣ್ಮಗಳೇ ಮಾಡಿರೋದು ಅಂತ ಡಾಕ್ಟ್ರು ಖಡಾಖಂಡಿತವಾಗಿ ಹೇಳ್ತಿದ್ದಾರೆ. ಅದು ಬೆಳ್ಳಿನೇ ಆಗಿರಬೇಕು ಅಂತ ನಿನಗೆ ಡೌಟು ತಾನೆ? ಹಾಗಿದ್ರೆ ಅವಳನ್ನ ಟೆಸ್ಟ್ ಮಾಡಿದರೆ ಹೇಗಿರುತ್ತೆ? ಬೆಳ್ಳಿನೇ ಕೊಲೆ ಮಾಡಿದಾಳೋ ಇಲ್ವೋ ಅಂತಲೂ ಗೊತ್ತಾಗುತ್ತೆ. ಮತ್ತೆ ನಮ್ಮ ಅನುಮಾನನೂ ಕ್ಲಿಯರ್ ಆಗುತ್ತೆ. ಬೆಳ್ಳಿನ ಟೆಸ್ಟ್ ಮಾಡೋದಾ? ಅದೇಗೆ? ಬೆಳ್ಳಿಗೆ ಸ್ವಾತಿ ಅಂದರೆ ತುಂಬಾ ಪ್ರೀತಿ ಇದೆ. ಅವಳಿಗೇನಾದರೂ ತೊಂದರೆ ಆಗುತ್ತೆ ಅಂತ ಗೊತ್ತಾದರೆ ಅವಳು ಒಳಗಿರೋ ಸಿಟ್ಟು ಕೋಪ ಎಲ್ಲ ಹೊರಗೆ ಬರುತ್ತೆ, ಹೌದಲ್ವಾ? ಮನುಷ್ಯಳಾಗಿರೋ ಅವಳು ಕೋಪ ಸಿಟ್ಟಿನಲ್ಲಿ ಮೃಗ ಆಗಿ ಬದಲಾಗ್ತಾಳೆ. ಸ್ವಾತಿಗೇನಾದರೂ ತೊಂದರೆ ಕೊಟ್ಟರೆ ಅವಳು ಹೇಗೆ ಬದಲಾಗ್ತಾಳೆ ಅಂತ ಗೊತ್ತಾಗುತ್ತೆ. ಹೇಗೆ? ಪರವಾಗಿಲ್ಲ, ಚೆನ್ನಾಗಿ ತಲೆ ಓಡಿಸಿದ್ಯಾ. ಆದರೆ ಏನು ಪ್ಲ್ಯಾನ್ ಮಾಡಿದ್ಯಾ? ಸ್ವಾತಿಗೇನಾದರೂ ತೊಂದರೆ ಕೊಟ್ಟರೆ ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಗೊತ್ತಾಗುತ್ತಲ್ವಾ? ನೀನು ಏನು ಮಾಡಬೇಕು ಅಂದರೂ ಒಂದು ಟಾಸ್ಕ್ ಆಗ್ತಿದೆ. ಈಗ ಬೆಳ್ಳಿನ ಟೆಸ್ಟ್ ಮಾಡಬೇಕೋ ಬೇಡವೋ ಅನ್ನೋದಕ್ಕೆ ಒಂದು ದಾರಿ ಇದೆ.